ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಅ ವೀಕೆಂಡ್. ತುಂಬ ದಿನ ಆಯಿತು ಎಲ್ಲ ಹೊರಗಡೆ ಹೋಗಿ. ಸೊ ಇವತ್ತೆಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಬುಕ್ ಆಗಿದೆ. ಎಲ್ಲಿ ಹೋಗ್ತಿದ್ದೀನಿ ಏನು ಎತ್ತ ಅಂತ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಆ್ಯಂಡ್ ಟೈಮ್ ಆಗಿಬಿಟ್ಟಿದೆ. 5 o'clockಗೆ ಶೋ ಇರೋದು. ಸೊ ದುಬೈಯಿಂದ ವಾಪಸ್ ಹೋಗೋಕ್ಕೂ ಮುಂಚೆ ಇಂಡಿಯಾಗೆ ಏನೇನಿದೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು ದುಬೈಲಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಅದೆಲ್ಲನೂ ನಿಮಗೂ ತೋರಿಸ್ತೀನಿ. ಅಲ್ಲಿವರೆಗೂ ದುಬೈಯಿಂದ ಹೋಗೋಲ್ಲ. ಓಕೆ, ಈಗ ಟೈಮ್ ಆಗಿಬಿಟ್ಟಿದೆ, ಬನ್ನಿ ಹೋಗೋಣ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದುಬೈಲಿ ವೆದರ್ ಹೇಗಿದೆ ಅಂತ ಎಲ್ಲ ಕೇಳ್ತಾ ಇದ್ರಿ. ಇವಾಗ ನವಂಬರ್, ಡಿಸೆಂಬರ್, ಜನವರಿ ಎಲ್ಲ ವಿಂಟರ್ ಸೀಸನ್. ಈಗ ಟೂರಿಸ್ಟ್ಗೆ ಒಳ್ಳೆ ಟೈಮ್ ದುಬೈಗೆ ಬರಲಿಕ್ಕೆ. ಆಮೇಲೆ ಫುಲ್ ಸಮ್ಮರ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಯಾರಾದರೂ ಬರೋಗಿದ್ರೆ ಈ ಟೈಮಲ್ಲೇ ಬನ್ನಿ. 5 ಗಂಟೆಗೆ ಶೋ ಇರೋದು. ಆಲ್ರೆಡಿ 4:30 ಆಯಿತು. ಎಷ್ಟೇ ಬೇಗ ಬರಬೇಕು ಅಂತ ಅಂದ್ಕೊತೀನಿ. ಓಕೆ, ಇನ್ನೂ ಟೈಮ್ ಇದೆ, ಇವತ್ತಾದರೂ ಬೇಗ ಹೋಗೋಣ ಅಂತ. ಎಲ್ಲ ಕಡೆ ಲೇಟ್ ನಾನು. ನಂತರ ತುಂಬ ಜನ ಇರ್ತಾರೆ, ನಾನು ಒಬ್ಬಳೇ ಅಲ್ಲ. ದಿಸ್ ಇಸ್ ಮೈ ಔಟ್ಫಿಟ್. ದುಬೈಗೆ ಬಂದಾಗಿಂದ ನನ್ನ ಡ್ರೆಸ್ಸಿಂಗ್ ಸ್ಟೈಲ್ ಕಂಪ್ಲೀಟಾಗಿ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಲ್ಲಿ ಹ್ಯುಮಿಡಿಟಿ ತುಂಬಾ ಜಾಸ್ತಿ. ಆ್ಯಂಡ್ ಇಲ್ಲಿ ವೆದರ್ಗೆ ಅಡ್ಜಸ್ಟ್ ಆಗಬೇಕು. ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಓಡಾಡೋದ್ರಿಂದ ಸ್ವೆಟ್ ತುಂಬ ಆಗ್ತೀವಿ. ಸೊ ನೀವು ಯಾರಾದರೂ ದುಬೈಗೆ ಪ್ಲ್ಯಾನ್ ಇದ್ದರೆ ನಿಮ್ಮ ಒಂದು ಏನು ಡ್ರೆಸ್ ಏನಿದೆ ಕಲೆಕ್ಷನ್ಸ್ ಅದನ್ನು ನೋಡಿಕೊಂಡು ಪ್ಯಾಕ್ ಮಾಡಿ. ಆ್ಯಂಡ್ ಇವಾಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಇನ್ನು 3 minutes ಇದೆ ಮೆಟ್ರೋಗೆ ಹೋಗೋಣ. ಮೆಟ್ರೋ ಇಷ್ಟೊಂದು ಖಾಲಿ ಇರುತ್ತೆ ಅಂದ್ಕೋಬೇಡಿ. ಯಾವಾಗಲೂ ವೀಕೆಂಡ್ ಆಗಿರೋದ್ರಿಂದ ಮಾತ್ರ ಇಷ್ಟು. ವೀಕ್ ಡೇಸಲ್ಲಿ ಬಂದರೆ ಜನ ಜಾತ್ರೆ ಇರ್ತಾರೆ, ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ ವೀಕ್ ಡೇಸಲ್ಲಿ. ಇವಾಗ ಸ್ಟೇಷನ್ಗೆ ಬಂದ್ವಿ. ನಾವು ಬರಬೇಕಾಗಿರೋ ಸ್ಟೇಷನ್ಗೆ ಇಲ್ಲಿಂದ 1.5 kilometer ದೂರ ಇದೆ. ಅಲ್ಲಿ ತನಕ ನಡ್ಕೊಂಡು ಹೋಗಬೇಕು. ಆಲ್ರೆಡಿ 4:35 ಆಯಿತು. ನಾನು 5ಗೆ ಅಲ್ಲಿರಬೇಕು. 30 minutes ಮುಂಚೆ ಬನ್ನಿ ಅಂತ ಬೇರೆ ಮೆನ್ಷನ್ ಮಾಡಿ ಹಾಕಿದ್ದಾರೆ. ನಾನು ಇನ್ನೂ ಇಲ್ಲೇ ಇದ್ದೀನಿ. ಬೇಗ ಹೋಗೋಣ. ಎಷ್ಟು ಕ್ಲೀನಾಗಿ ಇದೆ ಅಂದರೆ ನೋಡಲಿಕ್ಕೆ ಮಾತ್ರ. ನೋಡಿ, ಕ್ಲೀನೆಸ್ಟ್ ಸಿಟಿ. ಚಿಕ್ಕದಾಗಿದೆ. ದುಬೈಯಲ್ಲಿ ಈ ಥರ ಝೀಬ್ರಾ ಕ್ರಾಸ್ ಮೇಲೇ ನಡ್ಕೊಂಡು ಹೋಗಬೇಕು. ಪೆಡೆಸ್ಟ್ರಿಯನ್ ಮೇಲೆ ನಡ್ಕೊಂಡು ಹೋಗಬೇಕು. ಬೇರೆ ಕಡೆ ನಡ್ಕೊಂಡು ಹೋಗ್ತೀರಿ ಅಂದರೆ ಫೈನ್. ನಾವು ಮಾಡ್ತೀವಲ್ಲ ರೋಡ್ ಮಧ್ಯದಲ್ಲಿ ಯಾವುದು ವೆಹಿಕಲ್ಸ್ ಬರ್ತಾ ಇಲ್ಲ ಅಂದರೆ ಹಾಗೆ ಹೋಗ್ಬಿಡ್ತೀವಲ್ಲ, ಆ ಥರ ಎಲ್ಲ ಮಾಡಿದ್ರೆ ಇಲ್ಲಿ ಫೈನ್. ಅದಕ್ಕೂ ಎಷ್ಟು 200 dirhams ಫೈನ್. ದಟ್ ಈಸ್ 5,000. ಅಲ್ಲಿ ಕಾಣಿಸ್ತಾ ಇದೆಯಾ ದುಬೈ ಡಾಲ್ಫಿನ್ ಏರಿಯಮ್? ಅಲ್ಲಿಗೆ ಹೋಗ್ತಾ ಇರೋದು ನಾವಿವಾಗ. ಫೈನಲಿ ನಿಮಗೆ ಐಡಿಯಾ ಬಂದಿರುತ್ತೆ ಅನಿಸುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ಎಸ್, ನಾವು ಹೋಗ್ತಾ ಇರೋದು ಡಾಲ್ಫಿನ್ ಶೋಗೆ. ಈ ಹೂ ನೋಡಿ ನಾನು ಚೆಂಡು ಅಂತ ಅಂದ್ಕೊಬಿಟ್ಟೆ. ಶಾಕ್ ಆಗೋಯ್ತು, ಎಲ್ಲೂ ಚೆಂಡುಗಳೆಲ್ಲ ಇದೆಯಾ ಅಂತ. ಇದು ನೋಡಿ ಗ್ರೀನ್ ಇದೆ. ಸೊ ಈಗ ನಾನು ರೋಡ್ ಕ್ರಾಸ್ ಮಾಡ್ಬೋದು. ಇದು ಪಾರ್ಕ್ ಒಳಗೆ ಎಂಟ್ರಿ ಆಗಲಿಕ್ಕೆ ಸಪ್ರೇಟ್ ಟಿಕೆಟ್ ತೊಗೋಬೇಕು. ಇವಾಗ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಚಾರ್ಜ್ ಮಾಡಲ್ಲ. ಹೌ ಮಚ್ ಇಸ್ ದ ಟಿಕೆಟ್? 5 dirham. ಗೈಸ್, ಇದು ಪಾರ್ಕ್ ಚಿಲ್ಡ್ರನ್ಸ್ ಪಾರ್ಕ್ ಅಂತ ಇದೆ ಹೆಸರು. ಆ್ಯಂಡ್ ನಾನು ಹೋಗ್ತಾ ಇರೋ ಪ್ಲೇಸಲ್ಲಿ ದುಬೈ ಡಾಲ್ಫಿನ್ ಏರಿಯಾ ಟ್ರೈನೆಲ್ಲ ಇದೆ ಮಕ್ಕಳಿಗೆ. ಕುದುರೆ ಇದೆ ಅಲ್ಲಿ ಮಕ್ಕಳಿಗೆ. ನೋಡಿ ಕುದುರೆ ಇದೆ. ಆ್ಯಂಡ್ ಕುದುರೆ ನಮ್ಮ ಇಂಡಿಯಾದಲ್ಲೆಲ್ಲ ಇರುತ್ತಲ್ಲ ಅಷ್ಟದ್ದಕ್ಕೆಲ್ಲ ಅಷ್ಟೆತ್ರಕ್ಕೆಲ್ಲ ಇಲ್ಲ. ಇದು ಮಕ್ಳಿಗೆ ಮಾತ್ರ ಅಲ್ವಾ. ಸೊ ಅವ್ರಿಗೆ ಇದು ಕರೆಕ್ಟಾಗಿದೆ. ಚಿಕ್ಕ ಚಿಕ್ಕ ಕುದುರೆಗಳು ನಿಜವಾದೇ ತಾನೇ. ಹಾಂ, ಎಸ್, ಟ್ರೈನ್ ಇದು. ಓಕೆ, ಎಲ್ಲರೂ ಕುತ್ಕೋಬೋದಂತ ಅನಿಸುತ್ತೆ. ದುಬೈ ಡಾಲ್ಫಿನ್ ಏರಿಯಾ. ಗೈಸ್, ಗೂಗಲಲ್ಲಿ 5 o'clockಗೆ ಶೋ ಇರೋದು ಅಂತ ಹಾಕಿದ್ರು. ಅದಕ್ಕೆ ಎದ್ನೋ ಅಂತ ಓಡಿ ಬಂದರೆ ಇಲ್ಲಿ 6 o'clockಗಂತೆ. ವಾವ್, ಇದು 6 o'clockಗಂತೆ ಶೋ ಇರೋದು. ಸೊ 5:30 ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ದಾರೆ.
ಅಲ್ಲಿವರೆಗೂ ಡಬಲ್ ಡೆಕ್ಕರ್ ಬಸ್ ನೋಡಿ. ಬಂತು ಗೈಸ್, ಇಲ್ಲಿ ಟಿಕೆಟ್ ಹೇಳ್ತೀನಿ ನೋಡಿ. ರೆಗ್ಯುಲರ್ ಟಿಕೆಟ್ ಆದರೆ 112 AED, ಮಕ್ಕಳಿಗೆ 62 AED. ಅದು ಈ ಕಡೆ ಬರುತ್ತೆ ಅಂತ ಅನಿಸುತ್ತೆ. ನಾನು ತಗೊಂಡಿರೋದು VIP ಟಿಕೆಟ್, ಅದು 130 AED, VIP ಈ ಸೆಕ್ಷನ್. ಸೊ ಇಲ್ಲಿ ಶೋ ಬರುತ್ತೆ. I already shared. Red one, right? Guys, ಇದೇನೆ ಡಾಲ್ಫಿನೇರಿಯಂ ಪ್ಲೇಸ್. ಇಲ್ಲೇ ಡಾಲ್ಫಿನ್ಸ್ ಎಲ್ಲ ಬರೋದು. ಏನೋ ನನಗೆ ಸಖತ್ತೇನೋ ಎಕ್ಸೈಟ್ಮೆಂಟ್. ಮುಂದೆ ಕೂತ್ಕೊಳ್ಳೋಣ ಅಂತಲೇ VIP ಬುಕ್ ಮಾಡಿದ್ದು. ಬಟ್ ಇದೆಲ್ಲ 1 ವೀಕ್ 2 ವೀಕ್ ಮುಂಚೆನೇ ಎಲ್ಲ ಬುಕ್ ಆಗ ಇಷ್ಟು ಹತ್ರದಿಂದ ನೋಡ್ತಿದ್ದೀವಿ ಶೋ. ಇದೆಲ್ಲ 1 ವೀಕ್ 2 ವೀಕ್ ಮುಂಚೆನೇ ಬುಕ್ ಆಗಿಬಿಟ್ಟಿದೆ ಅಂತೆ. ನೈಸ್. ಇಲ್ಲೇ ಒಂದು ಡಾಲ್ಫಿನ್ ಇದೆ, ಹತ್ತಿರದಿಂದ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ. ಒಳಗಡೆ ಹೊಟ್ಟೋಯ್ತು ನಾನು ಬರ್ತಿದ್ದಂಗೆ. ಅರೇಬಿಕಲ್ಲಿ ಏನೋ ಹೇಳ್ತಾ ಇದ್ದಾರೆ, ಏನು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗಂಗೆ ಹೇಳ್ಬೇಕು ತಾನೆ. From South America, the sea and Marusa. Lady Olga, the one Russia. Hello. Yalla, uno. Leave the beach. Bravo. Very much. What had that? Everybody, clap your hands. Sakura. Salute, love, bonding, shukran. Look up in the air. Yeah. In front, take care of your eyeglasses. Take care of your babies. What did she do? Lucy, the youngest. This painting, nice. No. CR. Don't stop. ಹತ್ರದಿಂದ ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಹಾಡು ಹೇಳ್ತಾ ಇವಾಗ ಅದು. Fantastic! Bravo, bravo. Now stay wherever you are. One more time. Yes, hello, Wallah. Family. ನಾವು ಟಿಕೆಟ್ ತೊಗೊಳ್ಬೇಕಂತ ಅಂದಾಗ ಎಲ್ರಿಗೂ ಕೂಪನ್ ಕೊಡ್ತಾರೆ. ಒಂದೊಂದು ಟಿಕೆಟಿಗೆ ಒಂದೊಂದು ಕೂಪನ್. ಅದು ಈ ಕಾಫಿ ಶಾಪಲ್ಲಿ ಏನಾದರೂ ತಗೊಂಡು, ನಾನು ಎಂದೇ ಕಾಣಿಸ್ತಾ ಇದೆಯಲ್ಲ, ಈ ಕಾಫಿ ಶಾಪಲ್ಲಿ ತಗೊಂಡ್ರೆ 10 dirham ಡಿಸ್ಕೌಂಟ್ ಇರುತ್ತೆ ಯಾವುದೇ ಡ್ರಿಂಕ್ನ ತಗೊಂಡ್ರೆ. ಸೊ ನನ್ನ ಹತ್ರನೂ ಕೂಪನ್ ಇತ್ತಲ್ಲ, ಅದನ್ನು ಅಪ್ಲೈ ಮಾಡಿ ತೊಗೊಳ್ತಾ ಇದ್ದೀನಿ. ಜ್ಯೂಸ್ ತೊಗೊಂಡಿದ್ದೀನಿ. ನನಗೆ 10 dirham, ಏನು ನಂದು ಜ್ಯೂಸ್ ಏನಿತ್ತು ಅದು 20 dirham. ಸೊ 10 dirham ಡಿಸ್ಕೌಂಟ್ ಆಯಿತು. ನನಗೂ ಮಿಲ್ಕ್ ಶೇಕ್ ಹೇಳಿದೆ. ಮಿಲ್ಕ್ ಶೇಕ್ ಥರ ಇಲ್ಲ, ಇದು ಜ್ಯೂಸ್ ಥರ ಇದೆ. ನಂಗೆ ಒರಿಜಿನಲ್ ಮ್ಯಾಂಗೋ ಹಾಕಿ ಮಿಲ್ಕ್ ಶೇಕ್ ಮಾಡಿದ್ದಾರೆ ಅನಿಸ್ತಾಯಿಲ್ಲ, ಫ್ಲೇವರ್ಡ್ ಶೇಕ್ ಅಂತ ಅನಿಸುತ್ತೆ. ಹೋಯ್ತಾ ನನ್ನ ದುಡ್ಡು. ಗೈಸ್, ಅದನ್ನು ಮುಗಿಸ್ಕೊಂಡು ಹಾಗೆ ಆಚೆ ಬಂದೆ. ಇದು ಚಿಲ್ಡ್ರನ್ ಸಿಟಿ ಅಂತ ಇದೆ ಅಲ್ವಾ. ಸೊ ಒಳಗಡೆ ಏನಿದೆ ಅಂತ ನೋಡೋಣ ಅಂತ ಬಂದೆ. ಬಟ್ ಇದು ಒಳಗಡೆ ಹೋಗಬೇಕು ಅಂತ ಅಂದ್ರೂ
ಟಿಕೆಟ್ ಇದೆ. ಮಕ್ಕಳಿಗೆ 10 AED ಆ್ಯಂಡ್ ದೊಡ್ಡವರಿಗೆ 15 AED. ಸೊ ಮೇಲ್ಗಡೆ ಎಲ್ಲ ಫುಲ್ ಪ್ಲೇ ಏರಿಯಾ ಕಿಡ್ಸಿಗೆ. ಸೊ ಮಕ್ಕಳನ್ನ ಕರ್ಕೊಬಂದರೆ ಅವ್ರಿಗೆ ಇದು ಒಳಗಡೆ ಫುಲ್ ಪಾರ್ಕ್ ಅಲ್ವಾ, ಕಂಪ್ಲೀಟಾಗಿ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಫುಡ್ ಕೂಡ ಇಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ನಾನು ಬಂದಿದ್ದು ಡಾಲ್ಫಿನ್ ಶೋಗೆ. ಅದಾದಮೇಲೆ ಇನ್ನು ಬರ್ಡ್ ಶೋ ಕೂಡ ಇತ್ತು. ಅದಕ್ಕೆ ನಾನು ಟಿಕೆಟ್ ತೊಗೊಂಡಿರಲಿಲ್ಲ. ನೆಕ್ಸ್ಟ್ ಮುಂದೆ ಯಾವತ್ತಾದರೂ ಬಂದರೆ ಅದನ್ನು ತೋರಿಸ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋಣ. ಬಟ್ ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಕುತ್ಕೊಳ್ಳಿಕ್ಕೆ. ಆ್ಯಂಡ್ ಫ್ಯಾಮಿಲಿ ಎಲ್ಲನೂ ಬಂದು ಗೆಟ್ ಟುಗೆದರ್ ಅಥವಾ ಒಂದು ಡಿನ್ನರ್ ಮಾಡಲಿಕ್ಕೆ ಇವಾಗ ವೆದರ್ ಕೂಡ ಚೆನ್ನಾಗಿರೋದ್ರಿಂದ ಬಂದಿದ್ದಾರೆ. ಎಲ್ಲ ಮನೆಯಿಂದನೇ ಫುಡ್ ಮಾಡ್ಕೊಂಡು ತೊಗೊಬಂದು ಇಲ್ಲಿ ಕುತ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ, ಪಿಕ್ನಿಕ್ ಥರ. ಇಲ್ಲಿ ಎಲ್ಲರೂ ಅದೇ ಸರ್. ಇಲ್ಲಿಗೆ ಬಂದಾಗ ನೀವು ಟೂರಿಸ್ಟಾಗಿ ಬಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆಲ್ಲ ಅಷ್ಟೊಂದು ಟೈಮ್ ಇರೋಲ್ಲ. ಬಟ್ ಅಲ್ಲಿ ಮಕ್ಕಳಿಗೆ ಒಳ್ಳೆಯ ಪ್ಲೇಸ್. ಗೈಸ್, ಬಸ್ಗಳಲ್ಲಿ ಈ ಥರ ಒಂದು ಬಟನ್ ಇರುತ್ತಲ್ಲ, ಅದನ್ನು ಸ್ಟಾಪ್ ಅಂತ ನಾವು ಯಾವ ಸ್ಟಾಪಲ್ಲಿ ಇಳ್ಕೋಬೇಕು ಅದನ್ನು ಪ್ರೆಸ್ ಮಾಡಿದ್ರೆ ಆ ಸ್ಟಾಪಲ್ಲಿ ಡ್ರೈವರ್ ನಿಲ್ಲಿಸ್ತಾರೆ. ಇಡೀ ಬಸ್ಸಲ್ಲಿ ಯಾರೂ ಇಲ್ಲ. ನನಗೇನು ಪ್ರೈವೇಟ್ ಬಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ ಬಸ್ ನನಗೇನೆ, ಯಾರೂ ಇಲ್ಲ. ಇವಾಗ ಮನೆಗೆ ಬಂದೆ. ಟೈಮ್ 9 ಗಂಟೆ ಆಗಿದೆ. ಓಕೆ, ಹಾಗೆ ಗ್ರಾಸರಿ ಶಾಪಿಂಗ್ ಎಲ್ಲ ಇತ್ತು. ಹಾಗೆ ಮುಗಿಸ್ಕೊಂಡೆಲ್ಲ ಮನೆಗೆ ಬರೋದು ಲೇಟ್ ಆಯಿತು. ಇವಾಗ ಆಲೂ ಪರೋಟ ತೊಗೊಬಂದಿದ್ದೀನಿ. ಮತ್ತೆ ಕುಕ್ ಮಾಡೋಷ್ಟು ಪೇಷನ್ಸ್ ಖಂಡಿತವಾಗ್ಲೂ ಇಲ್ಲ. ನಾಳೆ ಸಂಡೇ ಆಗಿರೋದ್ರಿಂದ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅನ್ನೋದು ಒಂದೇ ಖುಷಿ. ಡಾಲ್ಫಿನ್ ಶೋ ನನಗೆ ತುಂಬಾ ಇಷ್ಟ ಆಯಿತು. ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾರೆ ಈ ಶೋನ. ಯಾರಾದರೂ ಮಕ್ಕಳು ನೋಡಬೇಕು ಅಥವಾ ದುಬೈಗೆ ಬರ್ತಾ ಇದ್ದೀರಾ, ನಿಮ್ಮ ಜೊತೆ ಮಕ್ಕಳಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಶೋನ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬಾ ಎಂಜಾಯ್ ಮಾಡ್ತಾರೆ. ಹಾಗೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ಶೋ. ಇನ್ನಷ್ಟು ಆ್ಯಕ್ಟಿವಿಟೀಸ್ ಸಪ್ರೇಟಾಗಿ ಇತ್ತು. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಂತ ಅಂದರೆ ಡಾಲ್ಫಿನ್ಸ್ ಜೊತೆ ಲೈಕ್ ಸ್ವಿಮ್ ಮಾಡ್ಬೋದು, ಕಂಪ್ಲೀಟ್ ಒಂದು ರೌಂಡ್ ಕರ್ಕೊಂಡೋಗುತ್ತೆ. ಬಟ್ ಅದಕ್ಕೆ ಎಕ್ಸ್ಟ್ರಾ. ಆ್ಯಂಡ್ ಡಾಲ್ಫಿನ್ ಜೊತೆ ಫೋಟೋ ತಗೊಳ್ಳಿಕ್ಕೆ ಅದಕ್ಕೂ ಸಪ್ರೇಟ್, ಸಿಂಗಲ್ ಫೋಟೋ ಆದರೆ ಸಪ್ರೇಟ್, ಗ್ರೂಪ್ ಫೋಟೋ ಆದರೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ಅಲ್ಲೇನು ಐಸ್ ಕ್ರೀಮ್ ತೊಗೊಂಡ್ರೆ ಒಂದು ಕೂಪನ್ ಇಲ್ಲ, ಒಂದು ರಿಂಗ್ ಅಂತ ಕೊಡ್ತಾರೆ. ಆ ರಿಂಗ್ನ ಲಾಸ್ಟಲ್ಲಿ ಎಲ್ಲರದ್ದು ರಿಂಗ್ ಹಾಕಿರ್ತಾರೆ. ಅದರಲ್ಲಿ ಯಾರ್ದನ್ನ ಡಾಲ್ಫಿನ್ ಬಂದು ಪಿಕ್ ಮಾಡುತ್ತೆ ಅವ್ರಿಗೆ ಫ್ರೀ ಫೋಟೋ ಅಂತ ಬೇರೆ ಇತ್ತು. ಸೊ ನನಗೆ ಅನಿಸಿದ್ದು ಏನಂತ ಅಂದರೆ ದುಡ್ಡಿದ್ರೆ ದುಬೈ ಅಂತ ಅಂದ್ಬಿಟ್ಟು. ದುಬೈ ತುಂಬ ಕಾಸ್ಟ್ಲಿ ರೀ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅಂತ. ದುಬೈ ಬಂದಾಗ ಈ ಡಾಲ್ಫಿನ್ ಶೋನ ಯಾರೂ ಮಿಸ್ ಮಾಡಬೇಡಿ. ನೆಕ್ಸ್ಟ್ ನ್ಯೂ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ನೆಕ್ಸ್ಟ್ ಎಲ್ಲಾದರೂ ಹೋಗಬೇಕಾದ್ರೆ ಖಂಡಿತವಾಗ್ಲೂ ಅದನ್ನು ಕ್ಯಾಪ್ಚರ್ ಮಾಡಿ. ದುಬೈಯಲ್ಲಿ ಏನೇನಿದ್ದೆ ಆಗಸ್ಟಲ್ಲಿ ಎಲ್ಲನೂ ತೋರಿಸ್ಬಿಟ್ಟೆ ಹೋಗೋದು ನಾನು ಇಂಡಿಯಾಗೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್.